20ಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ನ ನಾಯಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಎಂದು ಬಿಜೆಪಿಯ ಪ್ರಮುಖ ನಾಯಕರೇ ಬಹಿರಂಗ ಹೇಳಿಕೆ ನೀಡುತ್ತಿದ್ದಾರೆ. ಇದಕ್ಕೆ ಸಂವಾದಿಯಾಗಿ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಬರೋಬ್ಬರಿ 1 ತಿಂಗಳಿನಿಂದ ಕಾಂಗ್ರೆಸ್ ನಾಯಕರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಇದರಿಂದ ಕಾಂಗ್ರೆಸ್ಸಿಗರಿಗೆ ಇಂತಹದ್ದೊಂದು ಅನುಮಾನ ಹುಟ್ಟಿದೆ. ರಾಜಕೀಯ ವಲಯದಲ್ಲಿ ಚರ್ಚೆಯಾಗುತ್ತಿರುವಂತೆ ಬಿಜೆಪಿಯು ಕಾಂಗ್ರೆಸ್ಸಿನ ಸುಮಾರು 18 ಶಾಸಕರನ್ನು ಸೆಳೆದು ಅವರಿಂದ ರಾಜೀನಾಮೆ ಕೊಡಿಸಿ ಸರ್ಕಾರವನ್ನು ಅಲ್ಪಮತಕ್ಕೆ ತರುವ ಪ್ರಯತ್ನವನ್ನು ತೀವ್ರವಾಗಿ ನಡೆಸಿತ್ತು. ಆದರೆ ಈ ಪ್ರಯತ್ನದಲ್ಲಿ ಬಿಜೆಪಿಗೆ ನಿರೀಕ್ಷಿತ ಯಶಸ್ಸು ದೊರಕಿಲ್ಲ. ಹಾಗಾಗಿ ಈಗ ಬಿಜೆಪಿ ಪ್ಲಾನ್ ಬಿ ಯನ್ನು ಜಾರಿ ತರಲು ಉದ್ದೇಶಿಸಿದೆ ಎನ್ನಲಾಗುತ್ತಾ ಇದೆ. ಈ ಪ್ಲಾನ್ ಬಿ ಪ್ರಕಾರ ಬಿಜೆಪಿ ಅಧಿವೇಶನದ ವೇಳೆ ಸರ್ಕಾರ ವಿರುದ್ಧ ಅವಿಶ್ವಾಸ ನಿರ್ಣಯ ತರುವುದು. ಇದಕ್ಕೆ ಆಸ್ಪದ ದೊರೆಯದೇ ಇದ್ರೆ ಸ್ಪೀಕರ್ ಬಗ್ಗೆಯೂ ವಿಶ್ವಾಸವಿಲ್ಲ ಎಂದು ನಿರ್ಣಯವನ್ನು ಮಂಡಿಸುವುದು. ಈ ವೇಳೆ ಸುಮಾರು 8 ರಿಂದ 12 ಮಂದಿ ಕಾಂಗ್ರೆಸ್ ಶಾಸಕರು ವಿಧಾನಸಭೆಯಿಂದ ದೂರ ಉಳಿಸುವಂತೆ ಮಾಡಿ ಈ ನಿರ್ಣಯ ಗೆಲುವಾಗುವಂತೆ ಮಾಡುವುದು. ಇಷ್ಟಾದ್ರೆ ತನ್ನಿಂದ ತಾನೇ ಸರ್ಕಾರಕ್ಕೆ ಧಕ್ಕೆ ಉಂಟಾಗುತ್ತದೆ. ಇದನ್ನು ತಡೆಯಲು ಕಾಂಗ್ರೆಸ್ ಜೆಡಿಎಸ್ ಏನೇ ರಾಜಕೀಯ ದಾಳ ಉರುಳಿಸಿದ್ರೂ ಸಂವಿಧಾನಿಕ ಬಿಕ್ಕಟ್ಟು ನಿರ್ಮಾಣವಾಗಿದೆ ಎಂಬ ನೆಪವನ್ನು ರಾಜ್ಯಪಾಲರ ಆಳ್ವಿಕೆಯನ್ನಾದ್ರೂ ಬರುವಂತೆ ಮಾಡಬಹುದು ಎಂಬುದು ಬಿಜೆಪಿ ಲೆಕ್ಕಾಚಾರ ಎನ್ನಲಾಗ್ತಾ ಇದೆ. ಹೀಗಾಗಿ ತನಗೆ ಬೇಕಾದಷ್ಟು ಕಾಂಗ್ರೆಸ್ ಶಾಸಕರು ಆಪರೇಷನ್ ಗಾಳ ಬೀಳದಿದ್ರು ಎಷ್ಟು ಮಂದಿ ಸಿಗ್ತಾರೋ ಅಷ್ಟು ಶಾಸಕರನ್ನು ಇಟ್ಕೊಂಡೇ ಬಿಕ್ಕಟ್ಟು ನಿರ್ಮಾಣ ಮಾಡುವ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ ಎನ್ನಲಾಗ್ತಾ ಇದೆ. ಈ ರೀತಿ ಪ್ರಯತ್ನದಿಂದ ಒಂದು ವೇಳೆ ಸರ್ಕಾರವನ್ನು ಬೀಳಿಸಲು ಸಾಧ್ಯವಾಗದಿದ್ರೂ ಸಮ್ಮಿಶ್ರ ಸರ್ಕಾರ ಎಂಬುದು ಸ್ಥಿರವಲ್ಲ ಎಂಬ ಭಾವಗಳು ರಾಜ್ಯದ ಜನರಲ್ಲಿ ಬಿತ್ತಲು ಸಾಧ್ಯವಾಗ್ತಾ ಇದೆ. ಇದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಲಾಭ ತರುತ್ತದೆ ಎಂಬ ಕಾರಣಕ್ಕೂ ಬಿಜೆಪಿ ಈ ಪ್ರಯತ್ನ ನಡೆಸಿದೆ ಎಂದು ವ್ಯಾಖ್ಯಾನಿಸಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.